ನಾನು ಮೊನ್ನೆನೇ ಹೇಳಿದ್ದೇನೆ, ಯಾವುದೇ ಒಬ್ಬ ರಾಜಕಾರಣಿ ತಪ್ಪು ಮಾಡುವಾಗ, ಒಬ್ಬ ಅಧಿಕಾರಿ ತಪ್ಪು ಮಾಡುವಾಗ ಅವರು ಏನು ಮಾಡ್ತಾರೆ ಅಂತಂದರೆ ಹತಾಶೆಯಿಂದ, ಭಯದಿಂದ ಜಾತಿಯನ್ನು ಶೀಲ್ಡ್ ಆಗಿ ರಕ್ಷಣೆಗೋಸ್ಕರ ಉಪಯೋಗ ಮಾಡ್ತಾರೆ. ಇವರು ಕೂಡ ಅದನ್ನೇ ಮಾಡಿದ್ದಾರೆ. ಯಾವ ಜಾತಿ ಕೂಡ ಒಬ್ಬ ವ್ಯಕ್ತಿಗೆ ಅಮಾನವೀಯವಾಗಿ ನಡ್ಕೋಬೇಕು, ಅಮಾನುಷವಾಗಿ ನಡ್ಕೋಬೇಕು ಅಂತೇಳಿ ಯಾವ ಜಾತಿಯನ್ನು ಹೇಳ್ಕೊಡೋದಿಲ್ಲ. ತಪ್ಪು ಮಾಡುವಂತ ಕೂಡ ಹೇಳ್ಕೊಡೋದಿಲ್ಲ. ತಪ್ಪು ಮಾಡಿದ ಮೇಲೆ ನಮಗೆ ಜಾತಿ ರಕ್ಷಣೆ ಬರಬೇಕು ಅಂತಂದರೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಹತಾಶೆಯ ಮನೋಭಾವ. ಜನರೆಲ್ಲ ಕೂಡ ನೋಡಿದ್ದಾರೆ. ಅವತ್ತು ಅವ್ರ ಭಾಷಣ ನೋಡಿದ್ದಾರೆ, ಅವ್ರ ರೀತಿ ನೀತಿ ನೋಡಿದ್ದಾರೆ. ನೀವು ಕೂಡ ಮಾಧ್ಯಮದಲ್ಲಿ ಸಾಕಷ್ಟು ತೋರಿಸಿದ್ದೀರಿ. ರಾಜ್ಯದ ಜನರು ಕೂಡ ನೋಡಿದ್ದಾರೆ. ಸರಿಯಾದ ಸಂದರ್ಭಕ್ಕೆ ಜನರು ಅವರಿಗೆ ಅಂತಿಮವಾಗಿ ಜನರ ತೀರ್ಪು ಅಂತಿಮ ಇರ್ತದೆ. ಅದು ಬರುವಂಥ ದಿನ ಈ ಒಂದು ಸರಿಯಾದಂಥ ಮತಪಟ್ಟಿಯನ್ನು ಮಾಡಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ, ಮೂಲಭೂತವಾಗಿರ್ತಕ್ಕಂಥ ಒಂದು ಕರ್ತವ್ಯ ಆಗಿದೆ. ಇದು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಂದರೆ ಇದು ಮೊದಲನೇ ಹೆಜ್ಜೆ. ಈ ಹೆಜ್ಜೆಯಲ್ಲಿ ಯಾರೂ ಕೂಡ ಎಡವಬಾರ್ದು. ದಯವಿಟ್ಟು ನೀವೆಲ್ಲ ಕೂಡ ಆತ್ಮಸಾಕ್ಷಿಯಿಂದ, ಆತ್ಮಪ್ರಜ್ಞೆಯಿಂದ ನೀವೆಲ್ಲ ಕೂಡ ಇದನ್ನು ಮಾಡಬೇಕು. ಯಾರು ಅನರ್ಹರಿರ್ತಾರೆ ಅಂಥವರು ಯಾವುದೇ ಕಾರಣಕ್ಕೂ ಕೂಡ ವೋಟರ್ ಲಿಸ್ಟಲ್ಲಿ ಅವರ ಹೆಸರು ನೋಂದಣಿ ಆಗಬಾರ್ದು ಅಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಗೊತ್ತಿಲ್ಲ, ಮಾನ್ಯ ರಾಜ್ಯಾಧ್ಯಕ್ಷರು ಸಭೆಗೆ ಆಹ್ವಾನ ಮಾಡಿದ್ದಾರೆ, ಹಾಗಾಗಿ ಬಂದಿದ್ದೇನೆ. ಏನು ಅಂತ ಗೊತ್ತಿಲ್ಲ ನನಗೆ, ಮಾತಾಡಿದ ಮೇಲೆ ಹೇಳ್ತೀನಿ. ನೋಡಿ ಇವರೇ, ನಾನು ಎಂದೂ ಕೂಡ ಜಾತಿ ಮಾಡಿದವನಲ್ಲ. ನಾನು ಬಂದಿರತಕ್ಕಂಥ ಕ್ಷೇತ್ರನೇ ಮೊದಲಿಂದ ಕೂಡ ಅಹಿಂದ ಕ್ಷೇತ್ರ. ಅದು ನಾನು ಒಂದು ಜಾತಿ ಪರ ಇದ್ದಿದ್ರೆ ನಾನು ಯಾವಾಗಲೂ ಕೂಡ MLA ಆಗಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ಸಲ್ಲೂ ಆಗಿದ್ದೇನೆ, BJPಯಲ್ಲಿ ಬಂದ ಮೇಲೂ ಕೂಡ ಆಗಿದ್ದೇನೆ. ಅಂತಂದರೆ ನನಗೆ ಸಮಾಜದಲ್ಲಿ ನಂಬಿಕೆ, ಎಲ್ಲ ಜಾತಿಗಳ ಜನರ ಜೊತೆ ಇದ್ದಂಥ ಸಂಬಂಧ ಮತ್ತು ಪ್ರೀತಿ ವಿಶ್ವಾಸದಿಂದ ನಾನು ಗೆದ್ದಿದ್ದೇನೆ. ಅದು ನನ್ನ ಜೀವನದಲ್ಲಿ ನಾನು ರಾಜಕಾರಣದಲ್ಲಿ ಇರೋವರೆಗೂ ಕೂಡ, ನಮ್ಮ ಉಸಿರಿರೋವರೆಗೂ ಕೂಡ ಅದೇ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗುವಂಥ ಒಂದು ಮನಸ್ಸು ನನಗಿರೋವಂಥದ್ದು. ಮತ್ತು ಯಲಹಂಕ ಕ್ಷೇತ್ರದ್ದು ನಾನು ಮಾಧ್ಯಮದ ಮುಂದೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಮಾನ್ಯ ರಾಜ್ಯಾಧ್ಯಕ್ಷರು ಇವತ್ತು ಕರೆದಿದ್ದಾರೆ, ಏನು ಮಾತನಾಡ್ತಾರೆ ಅಂತ ನಾನು ನೋಡ್ತೀನಿ, ಏನು ಸಭೆ ಆಗ್ತದೆ ಅಂತ ನೋಡ್ತೀನಿ. ಯಾರು? ಚಿಕ್ಕಬಳ್ಳಾಪುರನ?